ದಾಕ್ಷಾಯಿಣಿ ಹೇಳ್ತಾ ಇರೋದು ನಿಜನಾ? ನೀನು ಮಾಯಾವಿನ? ನಿಮ್ಗಾಗ ಅನ್ಸತ್ತಾ ನನ್ನ ನೋಡಿದ್ರೆ? ಇಲ್ಲ, ಅದಕ್ಕೆ ನಾನು ನಿನ್ನನ್ನು ಕೇಳ್ತಾ ಇರೋದು. ಕೇಳೋದಕ್ಕೆ ಕಾರಣ ಇದೆ. ದಾಕ್ಷಾಯಿಣಿ ತನ್ನ ಜೀವನದಲ್ಲಿ ಯಾರಿಗೂ ಯಾವತ್ತೂ ಸುಳ್ಳು ಹೇಳಿದವಳಲ್ಲ. ನನ್ನನ್ನು ನಂಬಿ ಪ್ಲೀಸ್. ಶರತ್, ನಾನು ನಿಜವಾಗ್ಲೂ ಯಾವ ತಪ್ಪು ಮಾಡಿಲ್ಲ ಅಪ್ಪ. ಅಕ್ಕನ ಸ್ಥಾನದಲ್ಲಿರುವಂಥ ದಾಕ್ಷಾಯಿಣಿಗೆ ನಾನು ತೊಂದರೆ ಕೊಡ್ತೀನ? ಅವಳು ಯಾವುದೋ ಭ್ರಮೆಲಿದ್ದಾಳೆ ಅಷ್ಟೇ. ಸಾಕ್ ನಿಲ್ಸು ನಿನ್ನ ನಾಟಕನ. ನನ್ನ ಅಕ್ಕ ಅಂತ ಕರಿಬೇಡ ನೀನು. ನನ್ನ ನಂಬಿ ನಾ ಸುಳ್ಳು ಹೇಳ್ತಾ ಇಲ್ಲ. ಇವಳು ಮನುಷ್ಯಳೇ ಅಲ್ಲ. ಶರತ್, ನಿನಗೂ ನನ್ನ ಮೇಲೆ ನಂಬಿಕೆ ಇಲ್ವಾಪ್ಪ? ನಾನು ಯಾವತ್ತಾದ್ರೂ ನಿನ್ನ ಶಾನ್ವಿನ ಮಲ್ತಾಯಿ ತರ ಟ್ರೀಟ್ ಮಾಡಿದಿನ? ನಿಮಗ್ ಬೈದಿದ್ದೀನ, ಹೊಡೆದಿದ್ದೀನ? ಇಲ್ಲ ಶರತ್, ನಾನು ನಿಜವಾಗ್ಲೂ ದಾಕ್ಷಾಯಿಣಿನ ಬಚ್ಚಿಟ್ಟಿರ್ಲಿಲ್ಲ. ಅವಳು ಇಷ್ಟು ವರ್ಷ ಎಲ್ಲಿದ್ಲೋ ಏನೋ, ಈಗ ಇದ್ದಕ್ಕಿದ್ದಾಗೆ ಬಂದು ನನ್ನ ಮೇಲೆ ಇಲ್ಲ ಸಲದ ಆರೋಪ ಹೊರಿಸ್ತಾ ಇದ್ದಾಳೆ. ದಯವಿಟ್ಟು ಎಲ್ಲರೂ ನನ್ನನ್ನು ನಂಬಿ. ನಾನು ಯಾವ ತಪ್ಪು ಮಾಡಿಲ್ಲ. ಪುಟ್ಟ, ಇವಳು ಈ ಮನೆಗೆ ಒಳ್ಳೇದನ್ನ ಮಾಡಕ್ ಬಂದವಳಲ್ಲ, ಸರ್ವನಾಶ ಮಾಡಕ್ ಬಂದಿರೋ ಮಾಯಾವಿ. ಇವಳನ್ನ ಹೀಗೆ ಸುಮ್ಮನೆ ಬಿಟ್ರೆ ನಮ್ಮ ಮನೇಲಿರೋ ಪ್ರತಿಯೊಬ್ಬರನ್ನು ಸಾಯಿಸ್ಬಿಡ್ತಾಳೆ. ಇಲ್ಲ ಮಾಳವಿಕಾ, ಇದನ್ನ ಇಲ್ಲೇ ನಿಲ್ಸು. ಸತ್ಯ ಇಷ್ಟು ಬೇಗ ಇವರಿಗೆ ಗೊತ್ತಾಗಬಾರ್ದು. ತುಂಬಾ ಬೇಗ ಎಲ್ಲ ಬಯಲಿಗೆ ಬರ್ತಿದೆ. ಹೇಗಾದ್ರೂ ಮಾಡಿ ಎಲ್ಲರೂ ಇಲ್ಲೇ ತಡೆ ಹಿಡಿ. ಮಾಳವಿಕಾ, ನಿಜ ಹೇಳು. ಇಲ್ಲದೆ ಇದ್ರೆ ನಿನ್ನನ್ನ ಏನಾಗ್ತಿದೆ ಇಲ್ಲಿ? ಎಲ್ಲರೂ ಯಾಕೆ ಹಾಗೆ ನಿಂತಿದ್ದಾರೆ? ಮಾಳ್ವಿಕಾ ಏನಾದರೂ ಮಾಡ್ತಿದ್ದಾಳ? ಇಲ್ಲಿವರೆಗೂ ಈ ಮನೆಯಲ್ಲಿ ಏನೇನ್ ನಡೀತು, ದಾಕ್ಷಾಯಿಣಿ ಏನೇನ್ ಸತ್ಯ ಬಾಯ್ಬಿಟ್ಲು ಅನ್ನೋದನ್ನೆಲ್ಲ ಈ ಕ್ಷಣದಿಂದ ನೀವೆಲ್ಲರೂ ಮರ್ತು ಬಿಡಿ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವೆಲ್ಲರೂ ಏನು ಗೊತ್ತಿಲ್ಲದ ಹಾಗೆ ಈ ಮನೆಯಿಂದ ಆಚೆ ನಡ್ಕೊಂಡು ಹೋಗ್ತೀರಾ. ಯಾಕೆ ಹೋದ್ರಿ, ಯಾವಾಗ ಹೋದ್ರಿ, ಇದ್ಯಾವುದು ನಿಮಗೆ ನೆನಪಿರೋದಿಲ್ಲ. ದಾಕ್ಷಾಯಿಣಿ ಒಬ್ಳನ್ನ ಬಿಟ್ಟು ಎಲ್ರೂ ಆಚೆ ಹೋಗಿ. ಈಗ್ಲೇ. ಎಲ್ಲೋ ಹೋಗ್ಬೇಡಿ, ನಿಲ್ಲಿ. ಮಾಳ್ವಿಕನ್ ಮುಖವಾಡ ಬಯಲಾಗಿದೆ. ಅವಳ ಸುಮ್ಮನೆ ಬಿಡಬೇಡಿ, ಅವಳಿಗೆ ಶಿಕ್ಷೆ ಕೊಡಿ ಪ್ಲೀಸ್. ನನ್ನ ಮಾತು ಕೇಳಿ. ಸಾಕ್, ಬಾಯಿ ಮುಚ್ಚು ಅಂಬಿಕಾ. ಎಷ್ಟು ಅಂತ ಕಿರ್ಚಾಡ್ತೀಯೆ? ನೀನು ಒಂದು ಆತ್ಮ, ಅಲ್ದಾಡ್ತಾ ಇರೋ ಪಿಶಾಚಿ ಅಷ್ಟೇ. ನಿನ್ನಿಂದ ನನ್ನನ್ನ ಏನು ಮಾಡೋದಕ್ಕಾಗೋದಿಲ್ಲ. ಈ ಮಾಳ್ವಿಕಾ ಹಾಕಿರೋ ಮಂತ್ರನ ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮಾಳ್ವಿಕಾ, ನಿನ್ ಹುಚ್ಚತನನ ನಿಲ್ಸು. ನಿನ್ ಪಾಪದ ಕೂಡ ತುಂಬಿದೆ. ದಾಕ್ಷಾಯಿಣಿ ಅತ್ತೆಗೆ ನೆನ್ಪು ಬಂದಿರೋದು ಆ ದೇವ್ರೇ ಮಾಡಿರೋ ಪವಾಡ. ಪ್ಲೀಸ್, ನಿನ್ಗೆ ಬದುಕೋ ಆಸೆ ಇದ್ರೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಸು ಮಾಳ್ವಿಕಾ. ಏಯ್, ಸಾಕು, ಬಾಯಿ ಮುಚ್ಚೆ. ನಾನು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಹೇಳೋದಕ್ಕೆ ನೀನ್ ಯಾರೇ? ಈ ದಾಕ್ಷಾಯಿಣಿಗೆ ಇವತ್ತು ನೆನಪುಗಳೆಲ್ಲ ಮತ್ತೆ ಮರಳಿ ಬಂದಿದೆ ಅಂದ್ರೆ ಇದರ ಹಿಂದೆ ಇದನ್ನಲ್ಲ, ಆ ನಿನ್ನ ಅಪ್ಪ ಶಂಭು, ಅವನ ಕೈವಾಡನೇ ಇರಬೇಕು. ಈ ದಾಕ್ಷಾಯಿಣಿನ ನನ್ನ ವಿರುದ್ಧ ಕಟ್ಟಿದ್ದಾನೆ. ಈ ದಾಕ್ಷಾಯಿಣಿ ನನ್ನನ್ನ ಕೊಲೆ ಪಾತಕೆ ಅಂದ ಮಾತ್ರಕ್ಕೆ ಮಾಳ್ವಿಕನ ಆಟ ಮುಗೀತು ಅಂತ ಅಂದ್ಕೋಬೇಡ ಅಂಬಿಕಾ. ಇವತ್ತು ನಡೆದ ಪ್ರತಿಯೊಂದು ಅವಮಾನಕ್ಕೂ ಆ ಶಂಭು ತುಂಬಾನೇ ದೊಡ್ಡ ಬೆಲೆ ತೆರಬೇಕಾಗತ್ತೆ.
ನಿನ್ನ ಅಪ್ಪನ್ನ ನಾನು ಜೀವಂತವಾಗಿ ಬಿಡೋದಿಲ್ಲ. ಅವನನ್ನ ಮುಗಿಸೋದಕ್ಕೆ ನಾನು ಏನೇನ್ ಮಾಡ್ತೀನಿ ಅನ್ನೋದನ್ನ ನೋಡ್ತಾ ಇರು. ಉರುಳುವ ದಾಳಗಳು ಎಂದು ಸುಳ್ಳಾಗಲ್ಲ. ಉರುಳುವ ದಾಳಗಳು ಎಂದು ಸುಳ್ಳಾಗಲ್ಲ. ಹಗಲು ಮುಗಿದು ಇರುಳು ಬರುವ ಮುನ್ನ ಹಾಲಿನ ಬಣ್ಣದ ಬೆಳ್ಳಕ್ಕಿ ಇವತ್ತು ಕಪ್ಪಗಾಗಬೇಕು. ಇಲ್ಲಾಂದ್ರೆ ಈ ವಂಶದ ಬುಡವೇ ಸೌದೆ ಆಗಿ ಹೋಗುತ್ತೆ. ಇಲ್ಲ ವಿಧಿ ಆಟ ಬದಲಾಯಿಸಿದೆ. ಇವತ್ತೇ ಆ ಸಮಯ, ಇವಾಗಲೇ ಆ ಮುಹೂರ್ತ. ಇವತ್ತಿಲ್ಲ, ಇನ್ಯಾವತ್ತೂ ಆಗಲ್ಲ. ಆಗಲ್ಲ. ನಕ್ಷತ್ರಗಳು ಒಂದೇ ರೇಖೆ, ಗ್ರಹಗಳ ಚಲನೆ ಬದಲು. ಮಾಯಾವಿ ಬಣ್ಣ ಇವತ್ತು ಜಗಜ್ಜಾಹೀರು. ಸುಳ್ಳಿನ ಕೋಟೆ ಬಿರುಕು ಬಿಡೋ ಸಮಯ. ಅಧರ್ಮದ ಬೇರು ಕೊಡಲಿ ಪೆಟ್ಟು. ಕತ್ತಲೆ ಸಾಮ್ರಾಜ್ಯ ವಿನಾಶ ಶುರು. ಕತ್ತಲೆ ಸಾಮ್ರಾಜ್ಯ ಸರ್ವನಾಶ ಶತಸಿದ್ಧ. ಬೇಡ ಮಾಳ್ವಿಕಾ, ಅತ್ತೆಗೇನು ಮಾಡಬೇಡ. ಅವ್ರನ್ನ ಬಿಟ್ಬಿಡು. ಬೇಡ ಮಾಳ್ವಿಕಾ. ದಾಕ್ಷಾಯಿಣಿ, ಈಗ ಸ್ವಲ್ಪ ಹೊತ್ತಿನ ಕೆಳಗೆ ನೀನೇ ಕೊಲೆ ಪಾತಕಿ ಅಂತ ಕೂಗಾಡ್ತಾ ಕಿರ್ಚಾಡ್ತಾ ನನ್ನ ಅಸ್ತಿತ್ವಕ್ಕೆ ಬೆಂಕಿ ಇಡೋದಕ್ಕೆ ನೋಡಿದೆ ಅಲ್ವಾ? ಇವಾಗೇನಾಯ್ತು? ಎಲ್ಲಿ ಹೋಯ್ತು ಆ ನಿನ್ನ ಧೈರ್ಯ? ಕಲ್ಲಿನ ಮೂರ್ತಿಯಾಗಿ ನಿಂತಿದ್ಯಲ್ಲ ದಾಕ್ಷಾಯಿಣಿ, ತೋರ್ಸು ನಿನ್ನ ಆವೇಶ ಆಕ್ರೋಶನ. ಸಾಕಾಯ್ತಾ? ಇಷ್ಟೇನಾ ನಿನ್ನ ಶಕ್ತಿ? ದಾಕ್ಷಾಯಿಣಿ, ನಿನಗ್ ಒಂದೇ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ನಿನಗ್ ತಾಕತ್ತಿದ್ರೆ ಈಗ್ಲೇ ಇಲ್ಲಿಂದ ಓಡ್ ಹೋಗು ನೋಡೋಣ.